ಹೆಲೋ ಫ್ರೆಂಡ್ಸ್, ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ನನ್ನ ತಂಗಿ ಅಮೇರಿಕಾದಿಂದ ಬಂದಾಗನಿಂದ ನನ್ನ ಪತಿಗೆ ಆಕೆಯ ಮೇಲೆ ಆಸಕ್ತಿ ಹೆಚ್ಚಾಗಿದೆ. ನನ್ನ ಪತಿ ಇತ್ತೀಚೆಗೆ ನನ್ನ ತಂಗಿಯ ಬಳಿ ಹೆಚ್ಚು ಕಾಲ ಕಳೆಯುತ್ತಿರುತ್ತಾರೆ. ಯಾಕೋ ಅವರು ಆಕೆಯುತ್ತ ಆಕರ್ಷಿತರಾಗುತ್ತಿದ್ದಾರೆ ಎಂದನಿಸುತ್ತದೆ. ನಾನೇನು ಮಾಡಬೇಕು ತೋಚುತ್ತಿಲ್ಲ. ನಾನು ವಿವಾಹಿತ ಮಹಿಳೆ. ನಾನು ನನ್ನ ಪತಿಯೊಂದಿಗೆ ಪ್ರೇಮ ವಿವಾಹ ಮಾಡಿಕೊಂಡೆ. ನಾನು ಒಟ್ಟಿಗೆ ತುಂಬ ಸಂತೋಷವಾಗಿದ್ದೆವು. ಆದರೆ ನನ್ನ ತಂಗಿ ಯಾವಾಗ ಅಮೆರಿಕದಿಂದ ಹಿಂತಿರುಗಿದಳೋ ಅವಾಗಿನಿಂದ ನನ್ನ ಸಂಬಂಧದಲ್ಲಿ ಯಾವುದೂ ಸರಿಯಿಲ್ಲ ಅನಿಸಲು ಶುರುವಾಗಿದೆ. ಇದಕ್ಕೆ ಕಾರಣ ನನ್ನ ಪತಿ ನನ್ನ ತಂಗಿಯ ಕಡೆಗೆ ಆಕರ್ಷಿತರಾಗುತ್ತಿರುವುದು. ಹಾಗಾಗಿ ನನ್ನ ಪತಿ ನನ್ನ ಸಹೋದರಿಯ ಹತ್ತಿರ ಬರಲು ಪ್ರಯತ್ನಿಸುತ್ತಿರುತ್ತಾರೆ. ಅವನು ನನ್ನ ತಂಗಿಯ ಫೋಟೋಗಳನ್ನು ಗುಟ್ಟಾಗಿ ನೋಡುವುದನ್ನು ನಾನು ಅನೇಕ ಬಾರಿ ಗಮನಿಸಿದ್ದೇನೆ. ಇಬ್ಬರಲ್ಲಿ ಯಾರದ್ದು ತಪ್ಪು ತಿಳಿಯುತ್ತಿಲ್ಲ. ನನ್ನ ತಂಗಿಗೆ 23 ವರ್ಷ. ಅವಳು ನನ್ನನ್ನು ತುಂಬ ಪ್ರೀತಿಸುತ್ತಾಳೆ. ಆದರೆ ಈ ವಿಷಯದ ಬಗ್ಗೆ ನನ್ನಲ್ಲಿ ಯಾಕೆ ಪ್ರಸ್ತಾಪಿಸುತ್ತಿಲ್ಲ ಎನ್ನುವುದು ನನಗೆ ಬೇಜಾರ ತಂದಿದೆ. ನನ್ನ ಗಂಡ ಈ ರೀತಿಯ ನಡವಳಿಕೆಯನ್ನು ಆಕೆ ಏಕೆ ಸಹಿಸಿಕೊಳ್ಳುತ್ತಿದ್ದಾಳೆ ಎನ್ನುವುದು ನನಗೆ ಅರ್ಥವಾಗುತ್ತಿಲ್ಲ. ನಾನು ಈ ವಿಷಯದ ಬಗ್ಗೆ ನನ್ನ ಗಂಡನ ಬಳಿ ಮಾತನಾಡಲು ಪ್ರಯತ್ನಿಸಿದೆ. ಆದರೆ ಅವರು ನನಗೆ ಬೈದು ಅದು ನನ್ನ ಮನಸ್ಸಿನಲ್ಲಿರುವ ಅಭದ್ರತೆ ಎಂದು ಹೇಳಿ ಸುಮ್ಮನಾದರು. ನನ್ನ ಪತಿ ಮತ್ತು ಸಹೋದರಿ ನಡುವೆ ಯಾರ ತಪ್ಪು ಎಂದು ನನಗೆ ತಿಳಿದಿಲ್ಲ. ಆದರೆ ಇದು ನನ್ನ ಜೀವನದಲ್ಲಿ 2 ಪ್ರಮುಖ ಸಂಬಂಧಗಳನ್ನು ಹಾಳು ಮಾಡುತ್ತಿದೆ. ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕು ಎಂದು ನನಗೆ ಅರ್ಥವಾಗುತ್ತಿಲ್ಲವೇ? ಮೊದಲನೆಯದಾಗಿ, ನಿಮ್ಮ ಪತಿಯನ್ನು ಅನುಮಾನಿಸುವುದನ್ನು ನಿಲ್ಲಿಸಿ. ಯಶಸ್ವಿಯಾಗಿ ಭವಿಷ್ಯವಾಣಿಯ ಸಹ. ಏಕೆಂದರೆ ಈ ಒಂದು ಕಾರಣದಿಂದ ನಿಮಗೆ ಗೊತ್ತಿಲ್ಲದೆಯೇ ನೀವು ನಿಮ್ಮ 2 ಹತ್ತಿರದ ಸಂಬಂಧವನ್ನು ಹಾಳು ಮಾಡುತ್ತಿದ್ದೀರಿ. ಆಕೆ ಪ್ರತಿಕ್ರಿಯಿಸುತ್ತಿಲ್ಲ ಏಕೆ? ಮಹಿಳೆಯರು ಬಹಳ ಬೇಗನೆ ಒಲವು ತೋರುತ್ತಾರೆ ಎಂದು ನಾನು ಒಪ್ಪುತ್ತೇನೆ. ಆಕೆಗೆ ಇದರಿಂದ ಸಮಸ್ಯೆಯಾಗುತ್ತಿದ್ದರೆ, ನಿಮ್ಮ ಸಹೋದರಿ ಈ ವಿಷಯದ ಬಗ್ಗೆ ಏನಾದರೂ ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದರೂ, ಆಕೆ ಮೌನವಾಗಿದ್ದರೆ ಆಕೆಗೆ ನಿಮ್ಮ ಗಂಡನೊಂದಿಗೆ ಯಾವುದೇ ಸಮಸ್ಯೆ ಇಲ್ಲದಿರಬಹುದು. ಅವರ ನಡವಳಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ನಿಮ್ಮಿಬ್ಬರ ನಡುವೆ ಅಕ್ರಮ ಸಂಬಂಧವಿದೆ ಎಂದು ನೀವು ನಿಜವಾಗಿಯೂ ಭಾವಿಸಿದರೆ, ನೀವು ಇಬ್ಬರ ಉಪಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ತಪ್ಪು ಅಥವಾ ಸರಿ ಎಂದು ಶೀಘ್ರದಲ್ಲೇ ನಿಮಗೆ ತಿಳಿಯುತ್ತದೆ. ಪತಿಯೊಂದಿಗೆ ಹೆಚ್ಚಿನ ಸಮಯ ಕಳೆಯಿರಿ. ನಿಮ್ಮ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಪತಿಯೊಂದಿಗೆ ಈ ಬಗ್ಗೆ ಮುಕ್ತವಾಗಿ ಮಾತನಾಡಲು ನಾನು ನಿಮ್ಮನ್ನು ಕೇಳಲು ಬಯಸುತ್ತೇನೆ. ಅವರನ್ನು ನಂಬಿ. ಇದಕ್ಕೆ ತಂಗಿಯನ್ನು ದೂಷಿಸಬೇಡಿ. ನಿಮ್ಮ ಸಂಬಂಧದಲ್ಲಿ ಅದೇ ಶಕ್ತಿಯನ್ನು ತನ್ನಿ ಮತ್ತು ನಿಮ್ಮ ಪತಿಯೊಂದಿಗೆ ಸಮಯ ಕಳೆಯಿರಿ. ಅವನು ನಿಮ್ಮೊಂದಿಗೆ ಏನಾದರೂ ತಪ್ಪು ಮಾಡುತ್ತಿದ್ದರೆ, ಅವರಲ್ಲಿನ ಬದಲಾವಣೆಗಳಿಂದ ನೀವು ಬಹಳಷ್ಟು ತಿಳಿದುಕೊಳ್ಳಬಹುದು. ಫ್ರೆಂಡ್ಸ್, ಸ್ಟೋರಿ ಅರ್ಥ ಆಗಿದೆನಾ? ನಿಮಗೆ ಅರ್ಥವಾಗಿದ್ದರೆ ಏನಂತ ತಿಳಿಸಿ. ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.